ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ ಆರ್ ಸಿ ಬಿಯ ನೆಕ್ಸ್ಟ್ ಕೊಹ್ಲಿ ಫ್ಯೂಚರ್ ಕೊಹ್ಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಟೂ ಅರ್ಲಿ ಅಂತ ಹೇಳ್ಬೋದು ನೀವು ಬಟ್ ಆದರೂ ಆರ್ ಸಿ ಬಿ ಇವರ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇಟ್ಟಿದೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸಿದೆ ಮಗ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರು ಕೊಹ್ಲಿ ಥರ ಮುಂದೆ ಯಾರಾದರೂ ಇದ್ದಾರೆ ಅಂತ ಅಂದರೆ ಅದು ರಜತ್ ಪತಿದಾರ್ ಅಂತ ನನಗೆ ಅನ್ನಿಸ್ತಾ ಇದೆ ಆ ಒಂದು ಲಾಯಲಿಟಿನ ಮೇಂಟೈನ್ ಮಾಡ್ಕೊಂತಾರೆ ಅಂತ ನನಗೆ ಅನ್ನಿಸ್ದೆ ಆರ್ ಸಿ ಬಿನೂ ಕೂಡ ಅದೇ ಥರ ಮೇಂಟೈನ್ ಮಾಡ್ತಾರೆ ರಜತ್ ಪತಿದಾರ್ ಜೊತೆಗೆ ಅಂತ ನನಗೆ ಯಾಕೋ ಅನ್ನಿಸ್ತಿದೆ ಮಗ ಹೌದು ರಜತ್ ಪತಿದಾರ್ ಹೆಂಗೆ ಬಂದರು ನಮ್ಮ ಆರ್ ಸಿ ಬಿಗೆ ಹೌದು ಆರ್ ಸಿ ಬಿನ ಫಸ್ಟ್ ಪಿಕ್ ಮಾಡಿದ್ದು ಆರ್ ಸಿ ಬಿ ಒಂದು ಸೀಸನ್ ನೋಡಿದ್ರು ರಜತ್ ಪತಿದಾರ್ನ ಆಮೇಲೆ ಬೇಡ ಆಗೋರು ಅಂತ ಬಿಟ್ಟಿದ್ರು ಇನ್ಫ್ಯಾಕ್ಟ್ ಪಿಕ್ಕೇ ಆಗಿರಲಿಲ್ಲ ಅನ್ಸೋಲ್ಡ್ ಆಗಿದಂಥ ಪ್ಲೇಯರು ರೀಪ್ಲೇಸ್ಮೆಂಟ್ ಆಗಿ ನಮ್ಮ ಆರ್ ಸಿ ಬಿಗೆ ಬರ್ತಾರೆ ರೀಪ್ಲೇಸ್ಮೆಂಟ್ ಆಗಿ ಬಂದಂಥ ರಜತ್ ಪತಿದಾರರು ಒನ್ ಆಫ್ ದ ಮೋಸ್ಟ್ ಹೈಲಿ ರೇಟೆಡ್ ಪ್ಲೇಯರ್ಗಳಲ್ಲಿ ಒಬ್ಬರು ಆಗ್ತಾರೆ ರಿಟೈನ್ ಕೂಡ ಆಗ್ತಾರೆ ನಮ್ಮ ಆರ್ ಸಿ ಬಿಗೆ ರಿಟೈನ್ ಮಾಡಿದ್ದು ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂತ ಇವಾಗ ಗೊತ್ತಾಗ್ತಿದ್ದ ಮಗ ಸಯಾದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಇವಾಗ ಮಾತ್ರ ಅಂತಲ್ಲ ಮುಂಚೆನೇ ಹೈ ಕ್ವಾಲಿಟಿ ಪ್ಲೇಯರ್ ಆಗಿದ್ರು ರಜತ್ ಪತಿದಾರರು ಬಟ್ ಈ ಸಯಾದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಯಾವ ಥರ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅಂಡರ್ ಕ್ಯಾಪ್ಟನ್ಸಿ ಇಟ್ಕೊಂಡು ಕ್ಯಾಪ್ಟನ್ಸಿ ಪ್ರೆಷರಲ್ಲಿ ಪರ್ಫಾರ್ಮ್ ಮಾಡೋದಿದೆಯಲ್ಲ ಸೊ ಅದನ್ನು ಕೂಡ ಆ ಚಾಲೆಂಜ್ನ ಕೂಡ ಗೆದ್ದುಬಿಟ್ಟಿದ್ದಾರೆ ರಜತ್ ಪತಿದಾರ್ ಅವರು ಎಂಥ ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಿರೋದು ಸಯಾದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಹೈಯೆಸ್ಟ್ ರನ್ ಗೇಟರ್ ಆಗಿದ್ದಾರೆ ಸೆಕೆಂಡ್ ಹೈಯೆಸ್ಟ್ ರನ್ ಗೇಟರ್ ಆಗಿದ್ದಾರೆ ಬರೀ ಮಧ್ಯಪ್ರದೇಶಿಗೆ ಮಾತ್ರ ಹೈಯೆಸ್ಟ್ ರನ್ ಗೇಟರ್ ಆಗಿಲ್ಲ ಟೂರ್ನಮೆಂಟಲ್ಲೇ ಸೆಕೆಂಡ್ ಹೈಯೆಸ್ಟ್ ರನ್ ಗೇಟರ್ ಆಗಿದ್ದಾರೆ ಬೀಯಿಂಗ್ ಎ ಕ್ಯಾಪ್ಟನ್ನು ಹೈಯೆಸ್ಟ್ ರನ್ ಗೇಟರ್ ಆಗಿರೋದು ಯಾರು ಅಂತ ಅಂದರೆ ಅದು ರಜತ್ ಪತಿದಾರ್ ಮಾತ್ರನೇ ಶ್ರೇಯಸ್ ಅಯ್ಯರ್ನು ಕೂಡ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಮುಂಬೈ ಅವರಲ್ವಾ ಚಾಂಪಿಯನ್ಸ್ ಆಗಿದ್ದು ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಲಿ ಅವರ ಕ್ಯಾಪ್ಟನ್ಸಿಲೂ ಕೂಡ ಅವರೇ ಅಷ್ಟೊಂದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ನ ಕೊಡೋದಕ್ಕಾಗಿಲ್ಲ ಶ್ರೇಯಸ್ ಅಯ್ಯರ್ 26 ಪಾಯಿಂಟ್ ಸಂವಾಟ್ ಚಿಲ್ಲರೆ ಕೋಟಿಗೆ ಹೋದ್ರಲ್ಲ ಪಂಜಾಬ್ ಕಿಂಗ್ಸ್ಗೆ ಅವರು ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ನ ಕೊಡೋದಕ್ಕಾಗಿಲ್ಲ ಶ್ರೇಯಸ್ ಅಯ್ಯರ್ 4ನೇ ಹೈಯೆಸ್ಟ್ ರನ್ ಗೇಟರ್ ಆಗಿದ್ದಾರೆ 345 ರನ್ಸ್ನ ಹೊಡೆದರೆ ಅವರು 8 ಇನ್ನಿಂಗ್ಸ್ನ ಬ್ಯಾಟಿಂಗ್ ಆಡಿದರೆ ರಜತ್ ಪತಿದಾರ್ 9 ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಿದರೆ 5 ಹಾಫ್ ಸೆಂಚುರೀಸ್ನ ಹೊಡೆದರೆ ಮಗ ಸಯಾದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ವಿತ್ ಸ್ಟ್ರೈಕ್ ರೇಟ್ ಆಫ್ 186 ಆಲ್ಮೋಸ್ಟ್ 187 ಇವರ ಆವರೇಜ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 27 ಸಿಕ್ಸ್ನ ಹೊಡೆದಿದ್ದಾರೆ 9 ಇನ್ನಿಂಗ್ಸಲ್ಲಿ 27 ಸಿಕ್ಸ್ನ ಹೊಡೆದಿದ್ದಾರೆ 32 4ನ ಹೊಡೆದಿದ್ದಾರೆ ಆಲ್ಮೋಸ್ಟ್ ಮ್ಯಾಚ್ ಮಾಡಿದ್ದಾರೆ ಅಂತ ಹೇಳಬೇಕು 6ಗೂ 4ಗೂ ಏನಂತ ಹೆವಿ ಡಿಫ್ರೆನ್ಸ್ ಏನಿಲ್ಲ ಬೇರೆ ಪ್ಲೇಯರ್ಸ್ಗಳ ಕಂಪೇರ್ ಮಾಡ್ತು ಅಂದರೆ ಸರಿಯಾಗಿ ಮ್ಯಾಚ್ ಮಾಡಿದರೆ ಫೋರ್ಸ್ಗೂ ಮತ್ತು ಸಿಕ್ಸಸ್ಗೂ ಇವ್ರ ಐ ಎಸ್ ಬಂದ್ಬಿಟ್ಟು 81 ಅದು ಫೈನಲ್ಸಲ್ಲಿ ಬಂದಂಥ ಪರ್ಫಾರ್ಮೆನ್ಸು ನಾಕ್ಔಟ್ ಗೇಮ್ಸು ಅಂತ ಬಂದಾಗ ರಜತ್ ಪತಿದಾರರು ಸ್ಟ್ಯಾಂಡ್ ನಿಂತ್ಕೊಂಡು ಆಡ್ತಾರೆ ಗುರು ಸೊ ಇದು ಆರ್ ಸಿ ಬಿನೂ ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ ಸುಮಾರು ಸಲ ಪ್ರೂವ್ ಮಾಡಿದ್ದಾರೆ ನಾಕ್ಔಟ್ ಗೇಮ್ಸ್ ಅಂತ ಬಂದಾಗ LSG ಮೇಲೆ ಸೆಂಚುರಿ ಬಂದಿದ್ದಾಗಿರ್ಬೋದು ಜೊತೆಗೆ ಇಲ್ಲಿ ಫೈನಲ್ಸಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋದಾಗಿರ್ಬೋದು ನಾಕ್ಔಟ್ಸ್ ಅಂತ ಬಂದಾಗ ರಜತ್ ಪತಿದಾರರು ನಿಂತ್ಕೊಂಡು ಆಡ್ತಾರೆ ಅಂಡರ್ ಪ್ರೆಷರಲ್ಲೂ ಕೂಡ ಪ್ರೆಷರ್ ಸಿಚುವೇಶನ್ನ ಹ್ಯಾಂಡಲ್ ಮಾಡುವಂಥ ಕೆಪಬಿಲಿಟಿ ಇದೆ ಅಂತ ಮತ್ತೆ ಪ್ರೂವ್ ಆಗಿದೆ ನಾನು ಏನಕ್ಕೆ ಫ್ಯೂಚರ್ ಕೊಹ್ಲಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಹೌದು ಫ್ಯೂಚರ್ ತುಂಬ ಇದೆ ಇವಾಗಲೇ ನಾವು ಜಡ್ಜ್ ಮಾಡೋದಕ್ಕಾಗೋದಿಲ್ಲ ಯಾರ್ಯಾರು ಟೀಮ್ಗೆ ಹೋಗ್ತಾರೋ ಅಂತ ಇನ್ನೂ ಇವಾಗಲೇ ಹೇಳೋದಕ್ಕಾಗಿದ್ರೆ ರಜತ್ ಪತಿದಾರರು ಬೇರೆ ಟೀಮ್ಗೆ ಫ್ಯೂಚರಲ್ಲಿ ಹೋಗ್ಬೋದು ಆ ಥರ ಕಾಲ ಬಂದರೂ ಬರ್ಬೋದು ಬಟ್ ಆರ್ ಸಿ ಬಿ ಇವ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ಕಾನ್ಫಿಡೆನ್ಸ್ನ ಇಟ್ಕೊಂತು ಅಂತಂದರೆ ಕೊಹ್ಲಿ ಥರ ಇಟ್ಕೊಂತು ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಂದರೆ ಪರ್ಫಾರ್ಮೆನ್ಸ್ ಕೂಡ ಬರಬೇಕು ಅಂದರೆ ಈ ವರ್ಷ ಆಗ್ಬಿಟ್ಟು ಮುಂದಿನ ಒಂದು 2-3 ವರ್ಷ ನೆಟ್ಟಗಾಡಲಿಲ್ಲ ಅಂತಂದರೆ ಇಟ್ಕೊಂಡು ಕೂತ್ಕೊಂತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ ಕೊಹ್ಲಿ ರೇಂಜಿಗೆ ನಾನು ರೇಟ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಅಲ್ಲ ಫ್ಯೂಚರ್ ಏನಾದ್ರು ನೋಡ್ತಾ ಇದೆ ಆರ್ ಸಿ ಬಿ ಅಂತಂದರೆ ಅದು ರಜತ್ ಪತಿದಾರಿಂದ ಸಾಧ್ಯ ಅಂತ ಹೇಳ್ತಿದ್ದೀನಿ ಅಷ್ಟೇ ಯಾಕಂದರೆ ಆ ಥರ ಒಂದು ಪರ್ಫಾರ್ಮೆನ್ಸ್ನ ಸಯಾದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಆಗಿರಲಿ ಜೊತೆಗೆ ನಮ್ಮ ಆರ್ ಸಿ ಬಿಗೂ ಕೂಡ ಕೊಟ್ಟಿದ್ದಾರೆ ಸೆಕೆಂಡ್ ಹಾಫ್ ಆಫ್ ದ IPL ಏನು ಪರ್ಫಾರ್ಮ್ ಮಾಡಿದ್ರು ರಜತ್ ಪತಿದಾರು ಕನ್ಸಿಸ್ಟೆಂಟ್ ಆಗಿ 15 ಹೊಡಿತಾ ಇದ್ರು ಅವರು ಕನ್ಸಿಸ್ಟೆಂಟ್ ಆಲ್ಮೋಸ್ಟ್ ಎಲ್ಲ ಮ್ಯಾಚು ಸೆಕೆಂಡ್ ಹಾಫಲ್ಲಿ ಆಲ್ಮೋಸ್ಟ್ 6 ಮ್ಯಾಚಲ್ಲಿ 6ರಿಂದ 7 ಮ್ಯಾಚಲ್ಲಿ ಆಲ್ಮೋಸ್ಟ್ 4-5 50ನ ರಜತ್ ಪತಿದಾರ್ ಅವರು ಹೊಡೆದಿದ್ದಾರೆ ಫಸ್ಟ್ ಹಾಫ್ ಒಂದು ಸ್ವಲ್ಪ ಸೈಕ್ ಆಗಿತ್ತು ಅವರಿಗೆ ಅದನ್ನು ಬಿಡ್ತು ಅಂದರೆ ಎಂಡಲ್ಲಂತೂ ಮಸ್ತಾಗಿ ಪರ್ಫಾರ್ಮ್ ಮಾಡಿದರು ಸೊ ಇದೆಲ್ಲ ನೋಡ್ತು ಅಂದರೆ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ಶ್ರೇಯಸ್ ಅಯ್ಯರ್ ಬೀಯಿಂಗ್ ಎ ಕ್ಯಾಪ್ಟನ್ನು ಕೂಡ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂಥ ಪರ್ಫಾರ್ಮೆನ್ಸ್ ಹೌದು ಟ್ರೋಫಿನ ಗೆದ್ದಿರ್ಬೋದು ಶ್ರೇಯಸ್ ಅಯ್ಯರ್ ಅವರು ಅಂಡರ್ ಕ್ಯಾಪ್ಟನ್ಸಿ ಪ್ರೆಷರ್ ಸಿಚುವೇಷನಲ್ಲಿ ಹೈಯೆಸ್ಟ್ ರನ್ ಗೇಟರ್ ಆಗ್ತಾರೆ ಅಂತಾರೆ ಅಜಿಂಕ್ಯ ರಹಾನೆ ಹೌದು ಅವರೇ ಹೈಯೆಸ್ಟ್ ರನ್ ಗೇಟರ್ ಆಗಿರೋದು ಬಟ್ ಅವ್ರನ್ನ ಕ್ಯಾಪ್ಟನ್ಸಿ ವಹಿಸ್ಬಿಟ್ಟು ಹೈಯೆಸ್ಟ್ ರನ್ ಗೇಟರ್ ಆಗಿಲ್ಲ ಬಟ್ ಆದರೂ ಕೂಡ ಅವರಿಗೆ ಕ್ರೆಡಿಟ್ ಕೊಡಲೇಬೇಕು 469 ರನ್ ಸಯಾದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಹೊಡೆದಿರೋದು ರಹಾನೆ ಅವರು ನೋಡಿ 19 ಸಿಕ್ಸ್ ಹೊಡೆದ್ರೆ ರಜತ್ ಪತಿದಾರ್ 27 ಸಿಕ್ಸ್ನ ಹೊಡೆದರೆ ಸೆಕೆಂಡ್ ಹೈಯೆಸ್ಟ್ ರನ್ ಗೇಟರ್ ಆದ್ರೂ ಕೂಡ ಓಪನಿಂಗ್ ಸ್ಲಾಟಲ್ಲಿ ಬರೋದಕ್ಕೂ ಮಿಡ್ಲ್ ಆರ್ಡರ್ ಬರೋದಕ್ಕೂ ಡಿಫ್ರೆನ್ಸ್ ಖಂಡಿತ ಇದ್ದೇ ಇರುತ್ತೆ ರಜತ್ ಅವರು ಆಡೋದು ಮಿಡಿಲ್ ಆರ್ಡರಲ್ಲಿ ಸೊ ಮಿಡ್ಲ್ ಆರ್ಡರನ್ನೇ ಬಂದ್ಬಿಟ್ಟು ಈ ಥರ ಟಾಪ್ ಹೈಯೆಸ್ಟ್ ರನ್ ಗೇಟರ್ ಆಗಿದ್ದಾರಲ್ಲ ಅದು ಅಂಡರ್ ಕ್ಯಾಪ್ಟನ್ಸಿಲಿ ಸೊ ಇದು ಸುಮಾರು ಕಡೆ ನಾವು ನೋಡೋದಕ್ಕೆ ಸಿಗೋದಿಲ್ಲ ಕ್ಯಾಪ್ಟನ್ ಸಖತ್ತಾಗಿ ಪರ್ಫಾರ್ಮ್ ಮಾಡುವಂಥದ್ದು ಕ್ಯಾಪ್ಟನಲ್ಲಿ ಲೀಡ್ ಮಾಡುವಂಥದ್ದು ಟೀಮ್ನ ಅಂದರೆ ರನ್ಸ್ ವಿಚಾರಕ್ಕೆ ಅಂತ ಬಂದಾಗ ಬೇರೆಯವ್ರು ಪರ್ಫಾರ್ಮ್ ಮಾಡೋದು ನೋಡಿರ್ತೀವಿ ಕ್ಯಾಪ್ಟನ್ನು ಎಲ್ಲೋ ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸ್ಕೊಂತಾರೆ ಪ್ರೆಷರ್ ಇರೋದ್ರಿಂದ ಬಟ್ ಪ್ರೆಷರ್ ಇದನ್ನು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಇವರು ಫೈನಲ್ಸ್ಗೆ ಕರ್ಕೊಂಡೋಗಿ ಫೈನಲ್ಸಲ್ಲೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಸೊ ಇದಕ್ಕೆ ಆ್ಯಕ್ಚುಲಿ ಕ್ರೆಡಿಟ್ ಕೊಡಬೇಕು ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ರಜತ್ ಪತಿದಾರ್ನ ಫ್ಯೂಚರ್ ವಿರಾಟ್ ಕೊಹ್ಲಿ ಅಂತ
ಆರ್ ಸಿ ಬಿನಲ್ಲಿ. ಸೊ ನೀವೇನು ಹೇಳ್ತೀರಾ? ಆರ್ ಸಿ ಬಿನಲ್ಲಿ ರಜತ್ ಪತಿದಾರ್ ಫ್ಯೂಚರ್ ವಿರಾಟ್ ಕೊಹ್ಲಿ ಥರ ಇರ್ತಾರೆ ಅಂತ ಅನ್ನಿಸ್ತಾ ಇದೆಯಾ ಅಥವಾ ಇರೋದಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ನನಗೇನೋ ಅನ್ನಿಸ್ತಾ ಇದೆ ಆರ್ ಸಿ ಬಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ನ ಇವ್ರ ಮೇಲೆ ಇಟ್ಟಿದೆ ಫ್ಯೂಚರಲ್ಲಿ ಅಂತ. ಅಂಡ್ ಆರ್ ಸಿ ಬಿ ಫ್ಯೂಚರ್ ಕ್ಯಾಪ್ಟನ್ ಆಗಿನೂ ಕೂಡ ರಜತ್ ಪತಿದಾರ್ ಅವ್ರನ್ನ ನೋಡ್ತಾ ಇದ್ದಾರೆ ಅಂತಲೂ ಕೂಡ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಇನ್ನು ಯಾವುದೇ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ ಅಷ್ಟೇ. ಅವರು ಕೂಡ ಹೇಳಿದ್ದಾರೆ ನಾನು ಕ್ಯಾಪ್ಟನ್ಸಿ ಕೊಟ್ಟರೆ ಆರಾಮಾಗಿ ನಿಭಾಯಿಸ್ತೀನಿ, ಆರ್ ಸಿ ಬಿ ನನಗೆ ಇಷ್ಟ ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಸೊ ನೋಡೋಣ ಅದು ಇನ್ನೂ ಏನೇನಾಗುತ್ತೆ ಅಂತ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ ರಜತ್ ಪತಿದಾರ್ ರಿಲೇಟೆಡು? ಈ ರೇಂಜಿಗೆ ಪರ್ಫಾರ್ಮೆನ್ಸ್ನ ಕೊಡ್ತಿಲ್ಲ ಬೀಂಗ್ ಕ್ಯಾಪ್ಟನ್ನು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.